ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೆಲೆನ ನೋಡ್ತಾ ಹೋಗೋಣ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ. ಇವತ್ತು ನಿಮಗೆ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಇದೆ ನೋಡಬಹುದು. ನೀವು ಏನೇ ಒಂದು ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ಹಾಗೆಯೇ ಶುಂಠಿ ರೇಟು ಕಡಿಮೆನೇ ಆಗಿಲ್ಲ, ಶುಂಠಿ ರೇಟು ಜಾಸ್ತಿನೇ ಆಗ್ತಾನೆ ಇದೆ. ಇವತ್ತು ಕೂಡ ಜಾಸ್ತಿ ಆಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 9/8/2025 ಶನಿವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವತ್ತು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಹಾಗಾಗಿ ವಿಡಿಯೋನ ಎಂಡ್ ತನಕ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಇವಾಗ ನಾವು ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 35 ರೂಪಾಯಿ kg ಇದೆ ನೋಡಬಹುದು. ನೀವು ಸ್ಮಾಲ್ ಸೈಜಲ್ಲಿರುವಂಥದ್ದಕ್ಕೆ 35 ಇದೆ. ಹಾಗೆಯೇ ನೆಕ್ಸ್ಟ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿಗೆ 50 ರೂಪಾಯಿ kg ಇದೆ ನೋಡಬಹುದು. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ ಇದಾಗಿದೆ. ಇದು 50 ರೂಪಾಯಿಗೆ 1 kg ಸಿಗ್ತಾ ಇದೆ ನೋಡಬಹುದು. ನೀವು ಇವತ್ತಿನ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು. ಇದು 60 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ನೋಡಬಹುದು. 60 ರೂಪಾಯಿಗೆ 1 kg ಬೆಳ್ಳುಳ್ಳಿ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ ಆಗಿತ್ತು. ನಿಮಗೆ ಕೇವಲ 35 ರೂಪಾಯಿಂದ ಶುರುವಾಗುತ್ತೆ. 60 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಸೊ ಯಾರಿಗೆಲ್ಲ ಬೇಕು ಅಂದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಈ ತಕ್ಷಣವೇ ಕಾಲ್ ಮಾಡಬಹುದು. ಹಾಗೆಯೇ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕಮೆಂಟ್ ಮೂಲಕ ಕೇಳಬಹುದು. ನೀವು ಯಶವಂತಪುರ ಮಾರ್ಕೆಟ್ಗೆ ಬರಬೇಕು ಅಂದರೆ 9 o'clock ಒಳಗಡೆ ಯಶವಂತಪುರ ಮಾರ್ಕೆಟ್ಗೆ ಬಂದರೆ ನಿಮಗೆ 9 o'clockಗೆಲ್ಲ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನೀವು ಕೂಡ ಕೊಂಡ್ಕೊಳ್ಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ 14 ರೂಪಾಯಿ kg ಇದೆ. 1400 ರೂಪಾಯಿ ಆಗುತ್ತೆ. 14 ರೂಪಾಯಿಂದ ಶುರುವಾಗ್ತಿದೆ ನೋಡಬಹುದು. ಇದು 15 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು. ಇದು 17 ರೂಪಾಯಿ kg ಇದೆ. 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಇದು ಇವತ್ತಿನ ಮಾರ್ಕೆಟ್ನಲ್ಲಿ ನಡೆದಿರುವಂತಹ ರೇಟು ಇದಾಗಿದೆ. ಇದರಲ್ಲಿ ಏನೇ ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು. ಇದು 18 ರೂಪಾಯಿ kg ಇದೆ. 1800 ರೂಪಾಯಿ ಆಗುತ್ತೆ. ಹಾಗೆಯೇ ನೀವು ಕೂಡ ಬೆಳೆದಿರುವಂತಹ ಬೆಳೆನ ಮಾರ್ಕೆಟ್ಗೆ ತರಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು ಕೂಡ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ತರಬಹುದು. ಇದು ಕೂಡ 18 ರೂಪಾಯಿ ಇದೆ ನೋಡಿದ್ರಲ್ವ. ಇದು 24 ರೂಪಾಯಿ ಇದೆ ನೋಡಬಹುದು. 24 ರೂಪಾಯಿಗೆ 1 kg. ಇದು 1 ಕ್ವಿಂಟಲ್ಗೆ 2400 ರೂಪೀಸ್ ಆಗುತ್ತೆ. ಆಲೂಗಡ್ಡೆ ಸೈಜ್ಗಳನ್ನ ನೋಡಬಹುದು. ನೀವು ಆಲೂಗಡ್ಡೆನ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ. ಹಾಗೆಯೇ ರೈತರು ಆಲೂಗಡ್ಡೆ ಬೆಳೆದಿರುವಂತಹ ರೈತರು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತರಬಹುದು. ಅದರಲ್ಲೂ ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಯಶವಂತಪುರ ಮಾರ್ಕೆಟ್ಗೆ ತಂದರೆ ನಿಮಗೂ ಕೂಡ ಒಂದು ಒಳ್ಳೆ ರೇಟ್ ಸಿಗ್ತಾ ಇದೆ. ಹಾಗೆಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ. ಪೆಪ್ಸಿ ಆಲೂಗಡ್ಡೆಗೆ ಒಳ್ಳೆ ರೇಟ್ ನಡೀತಿದೆ ಇವಾಗ ಮಾರ್ಕೆಟ್ನಲ್ಲಿ. ಚೆಕ್ ಮಾಡಿಬಿಟ್ಟು ನೀವು ಕೂಡ ತರಬಹುದು. ನೀವು ಯಶವಂತಪುರ ಮಾರ್ಕೆಟ್ಗೆ ತರಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೀವು ಯಾವಾಗ ಬರ್ತೀರಾ, ಯಾವ ದಿನ ಅಲ್ಲಿಂದ ಹೊರಡ್ತೀರಾ, ಹಾಗೆ ಯಾವಾಗ ಬರ್ತೀರಾ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ರೆ ನಮ್ಮ ಕಡೆಯಿಂದನೂ ಕನ್ಫರ್ಮ್ ಮಾಡಬಹುದು. ಅದ್ರ ಜೊತೆಗೆ ನಿಮಗೆ ವೆಹಿಕಲ್ ಇಲ್ಲ ಅಂದರೂ ಕೂಡ ನಮ್ಮ ಕಡೆಯಿಂದ ಕಳಿಸ್ಕೊಡ್ತೀವಿ. ಸೊ ಚೆಕ್ ಮಾಡಿಬಿಟ್ಟು ನೀವು ಕಾಲ್ ಮಾಡಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ಬೆಲೆನ ನೋಡ್ತಾ ಹೋಗೋಣ. ಇವು ನೋಡಬಹುದು ಚಿಕ್ಕ ಪೀಸು 8 ರೂಪಾಯಿಗೆ 1 kg ನೋಡ್ಬೋದು. ಈ ಪೀಸ್ಗಳನ್ನ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚಿಕ್ಕ ಪೀಸ್ ಇದ್ದಾವೆ ಅಂತ ಹೇಳ್ಬಿಟ್ಟು. ಇದಕ್ಕೇ 8 ರೂಪಾಯಿ kg ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. 1 ಕ್ವಿಂಟಲ್ಗೆ 800 ರೂಪಾಯಿ ಆಗುತ್ತೆ ನೋಡಬಹುದು. ಇದು ನೀವು ನಾರ್ಮಲ್ ಆಗಿರೋದ್ರಿಂದಲೇ ನೀವು ಈ ರೀತಿ ಪೀಸ್ಗಳನ್ನ ತರ್ತಾನೆ ಇರಲಿಲ್ಲ ಅನಿಸುತ್ತೆ. ಅಷ್ಟು ಪೀಸ್ಗಳಿಗೆ 8 ರೂಪಾಯಿ kg ನಡೀತಾ ಇದೆ. ಇದು 16 ರೂಪಾಯಿ kg ಇದೆ. 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲು ನೋಡಬಹುದು. ಈ ಶುಂಠಿನೂ ಕೂಡ ನೀವು ನೋಡಬಹುದು. ಇದಕ್ಕೂ ಕೂಡ ನಿಮಗೆ ಬೇರೆ ದಿನದಲ್ಲೇ ಆಗಿದ್ರೆ ಕಡಿಮೆ ರೇಟಿಗೆ ಸಿಗ್ತಿತ್ತು. ಬಟ್ ಇವಾಗ ರೇಟು ಜಾಸ್ತಿ ಆಗಿದೆ. ಇವಾಗ 45 ರೂಪಾಯಿಗೆ 1 kg ನೋಡಬಹುದು. ಈ ಶುಂಠಿ ಹಲ್ಲೆಗೆ ಇದು 1 ಕ್ವಿಂಟಲ್ಗೆ 4500 ರೂಪಾಯಿ ಆಗುತ್ತೆ ನೋಡಬಹುದು. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ನಡೀತಿರುವಂಥದ್ದು. ಇದು 61 ರೂಪಾಯಿ 1 kg. ಇದು 6100 ರೂಪಾಯಿ 1 ಕ್ವಿಂಟಲ್ ಆಗುತ್ತೆ ನೋಡಬಹುದು. 61 ರೂಪಾಯಿಗೆ 1 kg ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಶುಂಠಿ ಸಿಗ್ತಿದೆ. 6100 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ಸೊ ಚೆಕ್ ಮಾಡಿಬಿಟ್ಟು ಯಾರೆಲ್ಲ ರೈತರು ಇದನ್ನು ವೀಡಿಯೋಗಳನ್ನ ನೋಡ್ತಾ ಇದ್ದೀರೋ ನೀವು ಚೆಕ್ ಮಾಡಿಬಿಟ್ಟು ಯಶವಂತಪುರ ಮಾರ್ಕೆಟ್ಗೆ ತರಬೇಕಾಗತ್ತೆ. ಯಾಕಂದರೆ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿಗಂತೂ ಸಿಕ್ಕಾಪಟ್ಟೆ ರೇಟ್ ನಡೀತಾ ಇದೆ. ಶುಂಠಿ ಮತ್ತು ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವರಿಗೆ ಮಾರಬೇಕು ಅಂದರೆ. ಯಾಕಂದರೆ ಒಂದು ಒಳ್ಳೆ ರೇಟ್ ನಡೀತಿದೆ ಇವಾಗ ಮಾರ್ಕೆಟ್ನಲ್ಲಿ. ಶುಂಠಿ 60, 65, 66 ರೂಪಾಯಿ ತನಕನೂ ನಡೆದಿದೆ ಶುಂಠಿ ರೇಟು ಸೇಮ್ ಅದೇ ರೇಂಜಲ್ಲೇ ಇದೆ. ಒಂದು
30 ಡೇಸೇ ಆಗೋಯ್ತು. ಇವಾಗ ಸೇಮ್ ರೇಂಜಲ್ಲೇ ಇದೆ, ಕಡಿಮೆನೇ ಆಗ್ತಾ ಇಲ್ಲ. ಸೊ ಯಾರೆಲ್ಲ ಶುಂಠಿ ರೇಟ್ ಕಡಿಮೆ ಆಗೋದ್ರ ಒಳಗಡೆ ಶುಂಠಿ ಬೆಳೆದಿರುವಂತಹ ರೈತರು ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ನೀವು ಮಾಡಬೇಕಾಗಿರೋದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ತರಬಹುದು. ಹಾಗೆಯೇ ನೀವು ಯಾವಾಗ ಬರ್ತೀರಾ ಅನ್ನೋದನ್ನ ಫಸ್ಟು ನೀವು ಕನ್ಫರ್ಮ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಶುಂಠಿ ರೇಟ್ ಆಗಿತ್ತು. ಇವಾಗ ನಾವು ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 15 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು ಇದಾಗಿದೆ. ಫ್ರೆಶ್ ಆಗಿರುವಂಥ ಈರುಳ್ಳಿಗೆ, ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ನೋಡಬೇಕಾಗತ್ತೆ. 15 ರೂಪಾಯಿ ನಡೀತಿದೆ, ಇದು ನೋಡಬಹುದು. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೂ ಕೂಡ 15 ರೂಪಾಯಿ kg ಇದೆ, ನೋಡಬಹುದು. ಇದೇ ನಿಮಗೆ ಬೇರೆ ಟೈಮಲ್ಲಾಗಿದ್ದರೆ ಒಂದು ಒಳ್ಳೆ ರೇಟ್ ಸಿಗ್ತಿತ್ತು, 30 ರೂಪಾಯಿ ತನಕನೂ ಸಿಗ್ತಿತ್ತು ಈ ಈರುಳ್ಳಿಗೆ. ಆದರೆ ಇವಾಗ ಕೇವಲ 15 ರೂಪಾಯಿಗೆ 1 kg ಸಿಗ್ತಾ ಇದೆ. ಇವಾಗಿನ ಮಾರ್ಕೆಟ್ನಲ್ಲಿ ಇದು 16 ರೂಪಾಯಿ ಇದೆ. 1 ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ನಿಮಗೆ ಯಶವಂತಪುರ ಮಾರ್ಕೆಟ್ಗೆ ರೈತರು ತರೋರು ನೀವು ಯಾವುದೇ ಮಾರ್ಕೆಟಿಗೆ ಹೋದ್ರೂ ರೇಟನ್ನು ನೀವು ಗಮನಿಸ್ಬಿಟ್ಟು ನೀವು ಮಾರಬೇಕಾಗತ್ತೆ ರೈತರು. ಸೊ ಇದು ಕೂಡ 16 ರೂಪಾಯಿ kg ಇದೆ, ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ. ಆದರೆ 16 ರೂಪಾಯಿಗೆ 1 kg ಸಿಗ್ತಾ ಇದೆ, ನೋಡ್ಬೋದು. ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಕಡಿಮೆ ರೇಟಲ್ಲಿ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ. ಎಲ್ಲದನ್ನು ನೀವು ಗಮನಿಸಬೇಕಾಗತ್ತೆ ರೈತರು. ಮಾರ್ಕೆಟ್ಗೆ ತರೋಕ್ಕಿಂತ ಮುಂಚೆನೇ ಇದನ್ನೆಲ್ಲ ಗಮನಿಸಿ. ಇದು 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ. ನಿಮಗೆ ಯಶವಂತಪುರ ಮಾರ್ಕೆಟ್ಗೆ ಡೈರೆಕ್ಟಾಗಿ ನೀವು ಬಂದು ಮಾರಿದವಾಗ ನಿಮಗೆ ಕಡಿಮೆ ರೇಟಿಗೆ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತೇ ಇರಲ್ಲ ಮನೆ ಹೊರಡ್ಬೇಕಾರೇನೆ. ಆದರೆ ನಾವಿವಾಗ ಎವ್ರಿ ಡೇ ವೀಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾನೆ ಇರ್ತೀವಿ. ಸೊ ಎಲ್ಲದನ್ನೂ ನೀವು ಗಮನಿಸ್ಬಿಟ್ಟು ನೀವು ಮಾರ್ಕೆಟ್ಗೆ ತರಬೇಕಾಗತ್ತೆ. ಇದು 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ. ಯಾಕಂದರೆ ನೀವು ಹೊರಡೋಕ್ಕಿಂತ ಮುಂಚೆನೇ ನೀವು ಬೆಳೆದಿರುವಂತಹ ಬೆಳೆಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡಿಕೊಂಡ್ರೆ ನೆಕ್ಸ್ಟು ನೀವು ಮಾರ್ಕೆಟಲ್ಲಿ ಆರಾಮಾಗಿ ತಗೊಬಂದು ಮಾರಬಹುದು. ನೀವು ಇವಾಗ ಒಳ್ಳೆ ರೇಟ್ ಸಿಗಬಹುದೇನೋ ಅಂತ ಡೌಟಲ್ಲಿ ತರೋಕ್ಕಿಂತನೂ ವೀಡಿಯೋಗಳನ್ನ ಮಾಡಿ ಕಳಿಸಿ. ನೀವು ಬೆಳೆದಿರುವಂತಹ ಬೆಳೆನ ನೀವು ಸ್ಟಾಕಲ್ಲಿ ಇಟ್ಟಿರ್ತೀರಲ್ವ, ಅದ್ರದ್ದು ವೀಡಿಯೋಗಳನ್ನ ಮಾಡಿ ಕಳಿಸಿ. ಅಥವಾ ನಿಮ್ಮ ಬೆಳೆ ಯಾವ ರೀತಿ ಇದೆ ಅನ್ನೋದನ್ನ ನಾವು ಕೂಡ ಕನ್ಫರ್ಮ್ ಮಾಡ್ತೀವಿ. ಅದ್ರ ಜೊತೆಗೆ ಏನು ರೇಟ್ ಹೋಗುತ್ತೆ ಈ ಈರುಳ್ಳಿಗೆ ಅನ್ನೋದನ್ನ ಕನ್ಫರ್ಮ್ ಮಾಡ್ತೀವಿ. ನೀವು ಅಂದರೆ ಇವತ್ತು ನಾಳೆ ಕಳಿಸೋದ್ರಿಂದ ನಾವು ಇವತ್ತಿನ ದಿನದಲ್ಲಿ ಏನು ರೇಟ್ ನಡೀತಿದೆ ಅನ್ನೋದ್ರ ಮೇಲೆ ನಾವು ಡಿಪೆಂಡ್ ಮಾಡಿ ನಿಮ್ಮ ಬೆಳೆಗೆ ನಾವು ಒಂದು ರೇಟನ್ನು ನಾವು ಫಿಕ್ಸ್ ಮಾಡಬೇಕಾಗತ್ತೆ. ನೋಡೋಣ ಅದನ್ನು ಮುಂದೆ. ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಆನಿಯನ್ನು 36,228 ಬ್ಯಾಗ್ಸ್ ಬಂದಿದೆ. ಹಾಗೆ ಪೊಟ್ಯಾಟೊ 21,095 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ 3,540 ಬ್ಯಾಗ್ಸ್ ಬಂದಿದೆ. ಹಾಗೆ ಜಿಂಜರ್ 361 ಬ್ಯಾಗ್ಸ್ ಬಂದಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ನಿಮಗೆ ಇದರಲ್ಲಿ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು. ಅರೈವಲ್ಸ್ನ ಚೆಕ್ ಮಾಡಬೇಕಾಗತ್ತೆ ರೈತರು. ಅರೈವಲ್ಸ್ನ ಚೆಕ್ ಮಾಡಿಬಿಟ್ಟು ನೀವು ಕೂಡ ಮಾರ್ಕೆಟ್ಗೆ ತರಬಹುದು. ಹಾಗೆಯೇ ಗ್ರಾಹಕರಿಗೆ ಇವಾಗ ನಿಮಗೆ ಎಲ್ಲದಲ್ಲೂ ಒಂದು ಒಳ್ಳೆ ರೇಟ್ ಇದೆ. ನಿಮಗೆ ಸ್ವಲ್ಪ ಕಷ್ಟ ಆಗೋದು ಅಂದರೆ ಶುಂಠಿ ಒಂದೇ. ಶುಂಠಿ ಮತ್ತು ಆಲೂಗಡ್ಡೆ, ಪೆಪ್ಸಿ ಆಲೂಗಡ್ಡೆ ಬೇಕು ಅಂದವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೆರಡು ಬಿಟ್ಟು ಬೇರೆ ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಆಲೂಗಡ್ಡೆನೂ ಅಷ್ಟೇ, ಆಗ್ರಾ ಆಲೂಗಡ್ಡೆ ಎಲ್ಲ ನಿಮಗೆ ಒಂದು ರೇಟಲ್ಲೇ ಸಿಗುತ್ತೆ. ಅದರಲ್ಲೇನೂ ನಿಮಗೇನು ತೊಂದರೆ ಇಲ್ಲ. ಬಟ್ ನಿಮಗೆ ತುಂಬ ಮೇಯ್ನ್ ಪ್ರಾಬ್ಲಮ್ ಆಗೋದು ಬಂದುಬಿಟ್ಟು ಶುಂಠಿನ ಕೊಂಡ್ಕೊಳ್ಬೇಕಾದ್ರೆ ನೋಡಿಬಿಟ್ಟು ಕೊಂಡ್ಕೊಳ್ಳಿ. ಯಾಕಂದರೆ ಶುಂಠಿ ರೇಟ್ ಕಡಿಮೆ ಇವಾಗಂತೂ ಇಲ್ಲ. ನಿನ್ನ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೋಡಿಕೊಂಡು ಚೆಕ್ ಮಾಡಿಕೊಂಡು ನೀವು ಶುಂಠಿನ ಕೊಂಡ್ಕೊಳ್ಬೇಕಾಗತ್ತೆ. ಆದರೆ ಇವಾಗ ನಾವು ಈರುಳ್ಳಿ ಬಗ್ಗೆ ಮಾತಾಡೋದಾದರೆ ಈರುಳ್ಳಿ ರೇಟು ಇವಾಗ ಕಡಿಮೆನೇ ಇದೆ. ಕರ್ನಾಟಕದ ಆನಿಯನ್ಗೆ, ಅದರಲ್ಲೂ ಸ್ಪೆಷಲ್ಲಾಗಿ ಕರ್ನಾಟಕದ ಆನಿಯನ್ಗೆ ತೀರಾ ಕಡಿಮೆ ಇದೆ. ಅಂದರೆ ಕೇವಲ ನಿಮಗೆ 15 ರೂಪಾಯಿ 16 ರೂಪಾಯಿ ಟಾಪ್ ರೇಟ್ ನಡೀತಾ ಇರೋವಂಥದ್ದು. ಅದಂತೂ ನಿಜವಾಗ್ಲೂ ಬೇಜಾರಾಗುವಂಥ ವಿಷಯನೇ. ರೈತರಿಗೆ ಸ್ವಲ್ಪ ಕಷ್ಟ ಆಗತ್ತೆ ಇದರಿಂದ. ಮತ್ತು ಹಾಗೆ ಮಹಾರಾಷ್ಟ್ರ ಆನಿಯನ್ಗೆ ನೋಡಿದ್ರೆ ನಿಮಗೆ ಅದರಲ್ಲೂ ಏನು ಜಾಸ್ತಿ ಏನು ರೇಟಿಗೆ ಹೋಗ್ತಾ ಇಲ್ಲ. ಇವಾಗೊಂದು 18, 19, 20 ಇದೇ ರೇಂಜಿಗೆ ಹೋಗ್ತಾ ಇದೆ ಮಹಾರಾಷ್ಟ್ರ ಆನಿಯನ್ಗೂ. ಅದರಲ್ಲಿ ನಮಗೆ ಕರ್ನಾಟಕದ ಆನಿಯನ್ನು ನಮ್ಗೆ ಸಿಗ್ತಾ ಇರೋದು ಕಡಿಮೆ. ಯಾವುದೇ ಒಂದು ಮಾರ್ಕೆಟಿಗೆ ಆಗಿರಲಿ ಕರ್ನಾಟಕದಿಂದ ಬಂದಿರುವಂತಹ ಅರೈವಲ್ ಸ್ವಲ್ಪ ಕಡಿಮೆ ಇದೆ. ಅದರಲ್ಲಿ ಮಹಾರಾಷ್ಟ್ರದಿಂದ ಬಂದಿರುವಂತಹ ಅರೈವಲ್ಸನ್ನೇ ಜಾಸ್ತಿ ಬರ್ತಾ ಇದೆ ಇವಾಗ. ನೀವು ಇದನ್ನೆಲ್ಲ ನೋಡಿಬಿಟ್ಟು ಗಮನಿಸ್ಬಿಟ್ಟು ನೀವು ತರೋದು ಒಳ್ಳೆಯದು. ಅರೈವಲ್ಸ್ ಕೂಡ ಕಡಿಮೆನೇ ಬರ್ತಿದೆ. ನಿನ್ನ ಸೋಮವಾರ ನಾವು ಕಾದು ನೋಡಬೇಕಾಗತ್ತೆ. ನಾಳೆ ರಜೆ ಇದೆ, ಇವಾಗ ಹಬ್ಬ ಬೇರೆ ಮುಗಿದಿದೆ. ನಿನ್ನ ಸೋಮವಾರ ಕಾದು ನೋಡಬೇಕಾಗತ್ತೆ ಏನು ರೇಟ್ ನಡೆಯುತ್ತೆ
ಆನಿಯನನ್ನು. ಸೋಮವಾರ ವೀಡಿಯೋಗೋಸ್ಕರ ನೀವು ಕೂಡ ವೆಯ್ಟ್ ಮಾಡ್ತಾಯಿರಿ. ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ, ಅದರಲ್ಲಿ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ಚೆಕ್ ಮಾಡೋದಾದರೆ, ಇವಾಗ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ. ಅದು 8 ಟ್ರಕ್ಸ್ ಬಂದಿದೆ. ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ 1300 ರೂಪಾಯಿಂದ 1600 ರೂಪಾಯಿ ತನಕ ಹೋಗಿದೆ. ಆವ್ರೇಜ್ಗೆ 800 ರೂಪಾಯಿಂದ 1200 ರೂಪಾಯಿ ತನಕ ಹೋಗಿದೆ. ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ನೋಡೋದಾದರೆ ಬೆಸ್ಟ್ ಸೂಪರ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1900 ರೂಪಾಯಿ ತನಕ ಹೋಗಿದೆ. ಅಂದರೆ 19 ರೂಪಾಯಿ 1900 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಅದರಲ್ಲಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1700 ರೂಪಾಯಿಂದ 1800 ರೂಪಾಯಿ ತನಕ ಹೋಗಿದೆ. 17 ರೂಪಾಯಿಂದ 18 ರೂಪಾಯಿ ತನಕ ಹೋಗಿದೆ. ಮುಕ್ಕಾಲು 1600 ರೂಪಾಯಿಂದ 1700 ರೂಪಾಯಿ ತನಕ ಹೋಗಿದೆ. ಮೀಡಿಯಮು 1500 ರೂಪಾಯಿಂದ 1600 ರೂಪಾಯಿ ತನಕ ಹೋಗಿದೆ. ಗೋಲ್ಟಾ 1200 ರೂಪಾಯಿಂದ 1400 ರೂಪಾಯಿ ತನಕ ಹೋಗಿದೆ. ಹಾಗೆ ಗೋಲ್ಟಿ 1000 ರೂಪಾಯಿಂದ 1100 ರೂಪಾಯಿ ತನಕ ಹೋಗಿದೆ. ಆವ್ರೇಜ್ ಕ್ವಾಲಿಟಿಗೆ 800 ರೂಪಾಯಿಂದ 1500 ರೂಪಾಯಿ ತನಕ ಹೋಗಿದೆ. ಮಿಕ್ಸ್ ತಂದಲ್ಲಿ 600 ರೂಪಾಯಿಂದ 1000 ರೂಪಾಯಿ ತನಕ ಹೋಗಿದೆ. ಇದಿಷ್ಟು ಮಹಾರಾಷ್ಟ್ರ ಆನಿಯನ್ಗಾದರೆ, ಇವಾಗ ನಾವು ಬಿಜಾಪುರದ ಆನಿಯನ್ಗೆ ನೋಡೋದಾದರೆ ಬೆಸ್ಟ್ ಕ್ವಾಲಿಟಿಯಲ್ಲಿರುವಂತಹ ಈರುಳ್ಳಿಗೆ 1000 ರೂಪಾಯಿಂದ 1600 ರೂಪಾಯಿ ತನಕ ಹೋಗಿದೆ ಅಷ್ಟೇ. ಆವ್ರೇಜಲ್ಲಿ 700 ರೂಪಾಯಿಂದ 1300 ರೂಪಾಯಿ ತನಕ ಹೋಗಿದೆ. ನಗರ್ ಈರುಳ್ಳಿಗೆ 1500 ರೂಪಾಯಿಂದ 1900 ರೂಪಾಯಿ ತನಕ ಹೋಗಿದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1200 ರೂಪಾಯಿಂದ 1500 ರೂಪಾಯಿ ತನಕ ಹೋಗಿದೆ. ಅಂದರೆ ನೀವು ಇದರಲ್ಲಿ ನೀವು ನೋಡಿದ್ರೆ ಗೊತ್ತಾಗತ್ತೆ, ಒಂದು 2000 ರೂಪಾಯಿಂದ ಒಳಗೆ 1000 ರೂಪಾಯಿಂದ ಮೇಲೆ ಈರುಳ್ಳಿ ರೇಟು ಫಿಕ್ಸ್ ಆಗಿದೆ ಇವಾಗ ಮಾರ್ಕೆಟ್ನಲ್ಲಿ. ಯಾವುದೇ ಒಂದು ಮಾರ್ಕೆಟಲ್ಲಿ ನೀವು ಹೋದ್ರೂ 2000 ರೂಪಾಯಿಂದ ಒಳಗೆ 1000 ರೂಪಾಯಿಂದ ಮೇಲೆ ಅಷ್ಟೇ ನಿಮಗೆ ಎಲ್ಲ ಕ್ವಾಲಿಟಿಯಲ್ಲಿ ನೀವು ತೊಗೊಂಡು ಹೋದ್ರೂ ಇದೇ ಅಮೌಂಟೇ ಸಿಗೋದು. ಅದರಲ್ಲಿ ನೀವು ಒಂದು ಸ್ವಲ್ಪ ಬಿಗ್ ಸೈಜಲ್ಲಿ ಚೆನ್ನಾಗಿರುವಂತಹ ಈರುಳ್ಳಿ, ಕರ್ನಾಟಕದ ಈರುಳ್ಳಿ ತಗೊಬಂದರೆ ನಿಮಗೊಂದು 15 ರೂಪಾಯಿ 16 ರೂಪಾಯಿಗೆ ಹೋಗುತ್ತೆ. 1500 1600 ರೂಪಾಯಿ ಹೋಗುತ್ತೆ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಜಾಸ್ತಿ ಆಗಿಲ್ಲ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನಾನು ನೋಡ್ತಾನೆ ಇದ್ದೀನಿ, ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ ಯಾವಾಗ ರೇಟು ಜಾಸ್ತಿ ಆಗತ್ತೆ ಅಂತ ಹೇಳಿಬಿಟ್ಟು. ಈ ಮಂತು ಆಗಸ್ಟ್ ಅಲ್ವಾ, ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರಲ್ಲಂತೂ ಜಾಸ್ತಿ ಆಗಬಹುದು, ಗೊತ್ತಿಲ್ಲ. ನೋಡಬೇಕಾಗತ್ತೆ, ಕಾದು ನೋಡಬೇಕಾಗತ್ತೆ. ಆ ಟೈಮಲ್ಲಂತೂ ಜಾಸ್ತಿ ಆಗೇ ಆಗುತ್ತೆ. ಯಾಕಂದರೆ ಅವಾಗ ಬೆಳೆ ಸ್ವಲ್ಪ ಕಡಿಮೆ ಇರುತ್ತೆ, ಹಾಗೆಯೇ ಅರೈವಲ್ಸ್ ಸ್ವಲ್ಪ ಕಡಿಮೆ ಬರಬಹುದು ಆ ಟೈಮಲ್ಲಿ. ಹಾಗಾಗಿ ರೇಟು ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಕಾದು ನೋಡಬೇಕಾಗತ್ತೆ. ಹಾಗೆಯೇ ಹೋದ ವರ್ಷ ಆ ಟೈಮಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡಿಕೊಂಡ್ರೆ ಹೋದ ವರ್ಷದ್ದು ವೀಡಿಯೋಗಳನ್ನ ನಮ್ಮ ಚಾನಲ್ನಲ್ಲೇ ನೀವು ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಏನು ರೇಟ್ ಹೋದ ವರ್ಷ ಈ ಟೈಮಲ್ಲಿ ಏನು ರೇಟ್ ನಡೀತಿತ್ತು ಅಂತ ಹೇಳ್ಬಿಟ್ಟು. ಪ್ರತಿಯೊಂದನ್ನು ನೀವು ಚೆಕ್ ಮಾಡಿ ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.